ಅಮಾನತುಗೊಂಡಿದ್ದ ಅಧಿಕಾರಿಗೆ ಈಗ ರಾಜ್ಯ ಸರ್ಕಾರ ಭರ್ಜರಿ ಗಿಫ್ಟ್ ನೀಡಿದೆ. 42 ಕೋಟಿ ಅಕ್ರಮದ ಆರೋಪದಡಿ ಅಧಿಕಾರಿನ ಅಮಾನತುಗೊಳಿಸಲಾಗಿತ್ತು. ಆದರೆ ಈಗ ಬಿ ಕಲ್ಲೇಶ್ಗೆ ಕೇಳಿದಲ್ಲಿ ಅಧಿಕಾರ ಹಂಚಿಕೆಯನ್ನು ಮಾಡಿದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಇಡಿ ವಿರುದ್ಧ ನಿಂತಿದ್ದಕ್ಕೆ ಭರ್ಜರಿ ಗಿಫ್ಟ್ ನೀಡಿದೆ ಬಿ ಕಲ್ಲೇಶ್ಗೆ. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಅಮಾನತುಗೊಂಡಿದ್ದ ಅಧಿಕಾರಿಗೆ ಸರ್ಕಾರದಿಂದಲೇ ಆಯಕಟ್ಟಿನ ಜಾಗ ನೀಡಲಾಗಿತ್ತು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದ್ದ ಅಕ್ರಮದಲ್ಲಿ ಭಾಗಿಯಾಗಿರುವ ಆರೋಪ ವ್ಯಕ್ತವಾಗಿತ್ತು. 42 ಕೋಟಿ ವಂಚನೆ ಆರೋಪದಿಂದ ಅಮಾನತ್ತಾಗಿದ್ದ ಅಧಿಕಾರಿ ಅನುದಾನ ಬಳಕೆ ಪ್ರಮಾಣ ಪತ್ರ ನೀಡದೆ ಕರ್ತವ್ಯ ಲೋಪ ಆರೋಪ ವ್ಯಕ್ತವಾಗಿತ್ತು. ಜೂನ್ ತಿಂಗಳಲ್ಲಿ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದ ಸರ್ಕಾರ ಅಮಾನತ್ತಾಗಿದ್ದ ಅಧಿಕಾರಿ ಬಿ ಕಲ್ಲೇಶ್ಗೆ ಈಗ ಮತ್ತೆ ಅಧಿಕಾರವನ್ನ ನೀಡಿದ ರಾಜ್ಯ ಸರ್ಕಾರ. ದಿಢೀರ್ ಅಮಾನತು ತೆರವು ಹಿಂದಿದೆ ಹಲವು ಅನುಮಾನಗಳು. ವಾಲ್ಮೀಕಿ ಕೇಸ್ನಲ್ಲಿ ಇಡಿ ಅಧಿಕಾರಿಗಳಿಂದ ತನಿಖೆಗೊಳಗಾಗಿದ್ದ ಬಿ ಕಲ್ಲೇಶ್ ರಾಜ್ಯ ಸರ್ಕಾರದ ಪರವಾಗಿ ಇಡಿಗೆ ಹೇಳಿಕೆ ನೀಡಿದ್ದ ಕಲ್ಲೇಶ್ ಅಲ್ಲದೆ ಇಡಿ ಅಧಿಕಾರಿಗಳ ವಿರುದ್ಧವೇ ದೂರು ದಾಖಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ಹೆಸರು ಹೇಳುವಂತೆ ಇಡಿ ಒತ್ತಾಯಿಸಿತ್ತು ಎಂದು ಆರೋಪ ವ್ಯಕ್ತಪಡಿಸಿದ್ರು. ಇಡಿ ವಿರುದ್ಧ ನಿಂತಿದ್ದಕ್ಕೆ ಕಲ್ಲೇಶ್ಗೆ ಈಗ ಸರ್ಕಾರದಿಂದ ಭರ್ಜರಿ ಗಿಫ್ಟ್ ನೀಡಲಾಗಿದೆ. ಅಮಾನತು ತೆರವುಗೊಳಿಸಿ ಕೇಳಿದ್ದ ಜಾಗಕ್ಕೆ ಅಧಿಕಾರ ಹಂಚಿಕೆ ಮಾಡಿಕೊಡಲಾಗಿದೆ. ಸರ್ಕಾರವು ಅಮಾನತುಗೊಂಡಿದ್ದ ಕಲ್ಲೇಶ್ಗೆ ಮುಖ್ಯ ಆಡಳಿತಾಧಿಕಾರಿ ಹುದ್ದೆ ನೀಡಿದೆ. ಕೊಪ್ಪಳದ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹುದ್ದೆಗೆ ಕಲ್ಲೇಶ್ ನೇಮಕಗೊಂಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದ್ದ ಅಕ್ರಮದಲ್ಲಿ ಭಾಗಿಯಾಗಿದ್ದ ಅಧಿಕಾರಿಯೊಬ್ಬ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದ್ದ ಅಕ್ರಮದಲ್ಲಿ ಭಾಗಿಯಾಗಿರುವ ಆರೋಪ ವ್ಯಕ್ತವಾಗಿತ್ತು. 42 ಕೋಟಿ ವಂಚನೆ ಮಾಡಿರುವ ಆರೋಪ ವ್ಯಕ್ತವಾಗಿತ್ತು. ಅನುದಾನ ಬಳಕೆ ಪ್ರಮಾಣ ಪತ್ರ ನೀಡದೆ ಕರ್ತವ್ಯ ಲೋಪ ಆರೋಪ ವ್ಯಕ್ತವಾಗಿತ್ತು. ಜೂನ್ ತಿಂಗಳಲ್ಲಿ ಅಮಾನತು ಮಾಡಿ ಆದೇಶ ಹೊರಡಿಸಿತ್ತು ರಾಜ್ಯ ಸರ್ಕಾರ. ಆದರೆ ಈಗ ಅಮಾನತ್ತಾಗಿದ್ದ ಅಧಿಕಾರಿಗೆ ಮತ್ತೆ ಅಧಿಕಾರ ಹಂಚಿಕೆ ಮಾಡಿದ್ದಾರೆ. ಜೂನ್ ತಿಂಗಳಲ್ಲಿ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದ ಸರ್ಕಾರ ಅಮಾನತ್ತಾಗಿದ್ದ ಅಧಿಕಾರಿ ಬಿ ಕಲ್ಲೇಶ್ಗೆ ಈಗ ಮತ್ತೆ ಅಧಿಕಾರವನ್ನ ನೀಡಿದೆ. ದಿಢೀರ್ ಅಮಾನತು ತೆರವು ಹಿಂದಿದೆ ಹಲವು ಅನುಮಾನಗಳು. ವಾಲ್ಮೀಕಿ ಕೇಸ್ನಲ್ಲಿ ಇಡಿ ಅಧಿಕಾರಿಗಳಿಂದ ತನಿಖೆಗೊಳಗಾಗಿದ್ದ ಇವರು ರಾಜ್ಯ ಸರ್ಕಾರದ ಪರವಾಗಿ ಇಡಿಗೆ ಹೇಳಿಕೆ ನೀಡಿದ್ರು. ಅಲ್ಲದೆ ಇಡಿ ಅಧಿಕಾರಿಗಳ ವಿರುದ್ಧವೇ ದೂರು ದಾಖಲಿಸಿದ್ರು. ಸಿಎಂ ಸಿದ್ದರಾಮಯ್ಯ ಹೆಸರು ಹೇಳುವಂತೆ ಇಡಿ ನನಗೆ ಒತ್ತಾಯಿಸಿತ್ತು ಎಂದು ಆರೋಪಿಸಿದ್ರು. ಇಡಿ ವಿರುದ್ಧ ನಿಂತಿದ್ದಕ್ಕೆ ಕಲ್ಲೇಶ್ಗೆ ಸರ್ಕಾರದಿಂದ ಭರ್ಜರಿ ಗಿಫ್ಟ್ ನೀಡಲಾಗಿದೆ. ಅಮಾನತು ತೆರವುಗೊಳಿಸಿ ಕೇಳಿದ್ದ ಜಾಗಕ್ಕೆ ಅಧಿಕಾರ ಹಂಚಿಕೆ ಮಾಡಿಕೊಟ್ಟಿದ್ದಾರೆ. ಅಮಾನತುಗೊಂಡಿದ್ದ ಕಲ್ಲೇಶ್ಗೆ ಈಗ ಮುಖ್ಯ ಆಡಳಿತಾಧಿಕಾರಿ ಹುದ್ದೆ ನೀಡಿದೆ. ಸರ್ಕಾರ ಕೊಪ್ಪಳದ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹುದ್ದೆಗೆ ಕಲ್ಲೇಶ್ನನ್ನ ನೇಮಕ ಮಾಡಿದೆ.